ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಇವತ್ತಿನ ಚಾಪ್ಟರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಯೆಟ್ ಆ್ಯನ್ ಅದರ್ ಇಂಪಾರ್ಟೆಂಟ್ ಚಾಪ್ಟರ್ ನಮ್ಮ ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಲ್ಲಿ FA1 ಸಿಲೆಬಸ್ಗೆ. ಸೊ ಇದರಲ್ಲಿ ಬರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಅಂತ ಈಗ ನೋಡ್ತಾ ಹೋಗೋಣ ವಿತೌಟ್ ಎನಿ ಟೈಮ್ ವೇಸ್ಟ್. ಆಯಿತಾ? ಸೊ ಫಸ್ಟ್ ಕ್ವೆಶನ್ ಆಲ್ರೆಡಿ ನೀವು ಇಲ್ಲಿ ನೋಡ್ಬೋದು. ಲೂಥರ್ ಗುಲಿಕ್ ಅವರು ಹೇಳಿರುವಂಥದ್ದು ಪೋಸ್ಟ್ ಕಾಪ್. ಬೇಸಿಕಲಿ ಈ ಪದದ ಒಂದು ಫುಲ್ ಫಾರ್ಮ್ನ ಕೇಳ್ತಾ ಇದ್ದಾರೆ. ಆಯಿತಾ? ಸೊ ಇಂಗ್ಲೀಷ್ ಪದದಲ್ಲಿ ಸೂಚಿಸಿದ್ದಾರೆ ಪೋಸ್ಟ್ ಕಾಬ್ ಅನ್ನೋ ಇಂಗ್ಲೀಷ್ ಪದದಲ್ಲಿ. ಇದರಲ್ಲಿ ಇಂಗ್ಲೀಷ್ ಪದದ ಪ್ರತಿಯೊಂದು ಅಕ್ಷರವು ಏನನ್ನು ಸೂಚಿಸುತ್ತೆ ಅಂತ ನೀವು ಹೇಳ್ತಾ ಹೋಗಬೇಕು. ಸೊ ಪೋಸ್ಟ್ ಕಾಬ್ ಇಸ್ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್, ಬಜೆಟಿಂಗ್. ಕನ್ನಡದಲ್ಲಿ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿಗಳ ಪೂರೈಕೆ, ನಿರ್ದೇಶಿಸುವಿಕೆ, ಸ್ವಯಂಗೊಳಿಸುವಿಕೆ, ವರದಿ ನೀಡುವಿಕೆ ಹಾಗೂ ಆಯವ್ಯಯ ಸಿದ್ಧಪಡಿಸುವಿಕೆ. ಸಿಂಪಲ್ ಅಷ್ಟೇ. ಅವರು ಎಕ್ಸ್ಪ್ಲೇನ್ ಅಂತ ಕೇಳಿದಾಗ ಒಂದೊಂದು ಸೆಂಟೆನ್ಸ್ನ ಬರೀರಿ ಅಥವಾ ಬರೀ ಫುಲ್ ಫಾರ್ಮ್ ಬರೆದ್ರೆ ವೆಲ್ ಆ್ಯಂಡ್ ಗುಡ್, ಡನ್ ಆ್ಯಂಡ್ ಡಸ್ಟೆಡ್. ಆಯಿತಾ? ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ರಿಕ್ರೂಟ್ಮೆಂಟ್, ನೇಮಕಾತಿ ವಿಧಗಳನ್ನು ಕುರಿತು ವಿವರಿಸಿ ಅಂತ ಹೇಳಿದ್ದಾರೆ. 2 ಟೈಪ್ಗಳಿದೆ ಮಕ್ಕಳೇ, ಒಂದು ಡೈರೆಕ್ಟ್, ಇನ್ನೊಂದು ಇಂಡೈರೆಕ್ಟ್, ನೇರ ಹಾಗೂ ಪರೋಕ್ಷ. ಆಯಿತಾ? ನೀವು ಈ ರೀತಿ ನಾನು ಹೇಗೆ ಬರೆದಿದ್ದೀನಿ ಆ ಥರ ಬರಿಬೋದು, ಬಿಕಾಸ್ ದೇ ಆರ್ ಆಸ್ಕಿಂಗ್ ಎಕ್ಸ್ಪ್ಲೇನ್. ಬಟ್ ಡಿಫ್ರೆನ್ಶಿಯೇಟ್ ಅಂತ ಕೇಳಿದಾಗ ನೀವು ಈ ಥರ ಕಾಲಮ್ ಹಾಕಿ ಬರೆದ್ರೆ ಒಳ್ಳೆಯದು. ಇಲ್ಲಾಂದರೆ ಜಸ್ಟ್ ಏನು ಏನು ಅಂತ ಕೇಳ್ತಾ ಇದ್ರೆ, ಲೈಕ್ ಇದೇನು ಅಂತ ಕೇಳ್ತಾ ಇರಬೇಕಾದ್ರೆ ಈ ಥರ ಬರೆದ್ರೂ ಆಗುತ್ತೆ. ಸೊ ನೇರ ನೇಮಕಾತಿ ಇಸ್ ಆಲ್ವೇಸ್ ಥ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅದನ್ನು ನೆನ್ಪಿಟ್ಕೊಂಡಿರಿ. ಆಯಿತಾ? ನಾನಿವಾಗ ಒಂದು IAS ಆಫೀಸರ್ ಆಗಬೇಕು ಅಂತಂದರೆ ದೇರ್ ಆರ್ ಸೋ ಮೆನಿ ಲೆವೆಲ್ಸ್ ಆಫ್ ಎಕ್ಸಾಮ್ಸ್. ನಾನು ಪಾಸ್ ಆಗಬೇಕು, ಅದನ್ನು ಕ್ಲಿಯರ್ ಮಾಡಬೇಕು, ಆವಾಗ ನಾನು IAS ಆಫೀಸರ್ ಆಗ್ತೀನಿ. ಸೊ ದಟ್ ಇಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಆಯಿತಾ? ಸೊ ಇದು ವೈಜ್ಞಾನಿಕ ಮತ್ತು ಜನಪ್ರಿಯ ವಿಧಗಳಲ್ಲೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅರ್ಹ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗುತ್ತೆ. ಸೊ ಇಟ್ ಇಸ್ ಸೈಂಟಿಫಿಕ್ ಆ್ಯಂಡ್ ವೆರಿ ಪಾಪ್ಯುಲರ್ ಮೆಥಡ್. Candidates seeking appointment must possess specific qualification. For example, the recruitment of civil servants. Like ನಾನು ಹೇಳಿದೆ ಅಲ್ಲ, IAS, like that. ಸೊ IAS ಇದೆ, IPS ಇದೆ, there are so many positions. ಸೊ ಈ ಪೊಸಿಷನ್ಸ್ಗೆ ಹೋಗಬೇಕು ಅಂತಂದರೆ ಈ ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ನ ಮೂಲಕ ಇಟ್ ಈಸ್ ಆಲ್ವೇಸ್ ಥ್ರೂ ಎಕ್ಸಾಮ್ಸ್. ಆಯಿತಾ? ಸೊ ಸಿವಿಲ್ ಸರ್ವೆಂಟ್ಸ್ ಅಂತ ಹೇಳ್ತೀವಿ. ನೇಮಕಾತಿಯನ್ನು ಬಯಸುವ ಅಭ್ಯರ್ಥಿಗಳು ನಿರ್ದಿಷ್ಟ ವಿದ್ಯಾ ಅರ್ಹತೆಗಳನ್ನು ಹೊಂದಿರಬೇಕು. ಉದಾಹರಣೆಗೆ ನಾಗರಿಕ ಸೇವೆಗಳಿಗೆ ನಡೆಯುವ ನೇಮಕಾತಿ. ನೆಕ್ಸ್ಟ್, ಇಂಡೈರೆಕ್ಟ್ ಅಂದಿದ ತಕ್ಷಣ, ಪರೋಕ್ಷ ಅಂದಿದ ತಕ್ಷಣ ಆಲ್ರೆಡಿ ಅವರೊಂದು ಪೊಸಿಷನಲ್ಲಿ ಇರ್ತಾರೆ. ನೆಕ್ಸ್ಟ್ ಪೊಸಿಷನ್ ಪ್ರಮೋಷನ್ ಬೇಕು ಅಂತ ಅಂದಾಗ ಅದನ್ನು ನಾವು ಲೈಕ್ ಅಥವಾ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಅವ್ರು ಆಲ್ರೆಡಿ ಒಂದು ಪೊಸಿಷನಲ್ಲಿದ್ದಾರೆ, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಪೊಸಿಷನ್ಗೆ ಹೋಗಬೇಕು ಅಂತ ಅಂದರೆ ದೆನ್ ದಟ್ ಇಸ್ ಇಂಡೈರೆಕ್ಟ್ ಅಥವಾ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಪರೋಕ್ಷ ಅಥವಾ ಆಂತರಿಕ ನೇಮಕಾತಿ. ಅಪಾಯಿಂಟ್ಮೆಂಟ್ ಆಫ್ ಪರ್ಸನಲ್ ಆಲ್ರೆಡಿ ಇನ್ ಗವರ್ಮೆಂಟ್ ಸರ್ವಿಸಸ್, ಆಲ್ರೆಡಿ ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಟು ಹೈಯರ್ ಪೋಸ್ಟ್ ಬೇಸ್ಡ್ ಆನ್ ದ ಕ್ವಾಲಿಫಿಕೇಷನ್ ಆ್ಯಂಡ್ ಸೀನಿಯಾರಿಟಿ. ಸೊ ಅವ್ರು ಎಷ್ಟು ವರ್ಷ ಕೆಲಸ ಮಾಡಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಏನೋ ಅದ್ರ ಮೇಲೆ ಅವ್ರಿಗೆ ಪ್ರಮೋಷನ್ನ ಕೊಡೋ ಅಂಥದ್ದನ್ನು ನಾವು ಇಂಡೈರೆಕ್ಟ್ ಅಥವಾ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಜನರಲಿ ಪ್ರಾಕ್ಟೀಸ್ ಫಾರ್ ಪ್ರಮೋಷನ್ಸ್ ಆ್ಯಂಡ್ ಗಿವಿಂಗ್ ಇನ್ಕ್ರಿಮೆಂಟ್ಸ್. ಆಯಿತಾ? ಸೊ ಪ್ರಮೋಷನ್ಗೆ ಆಮೇಲೆ ಏನದು ಇನ್ಕ್ರಿಮೆಂಟ್ಸ್ಗಳು, ಸಂಬಳಗಳನ್ನ ಜಾಸ್ತಿ ಮಾಡೋದಕ್ಕೆ ಉಪಯೋಗಿಸುವಂಥದ್ದು. ಆಯಿತಾ? ಇಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಮೆನಿ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ. ಸೊ ಬೇಜಾನ್ ಸುಮಾರು ಕಂಟ್ರಿಗಳಲ್ಲಿ ಇದನ್ನು, ದೇಶಗಳಲ್ಲಿ ಈ ಒಂದು ಏನಿದೆ, ಈ ಒಂದು ಟೈಪ್ ಆಫ್ ರೆಕ್ರೂಟ್ಮೆಂಟ್ ಏನಿದೆ ಅದನ್ನು ಉಪಯೋಗಿಸ್ತಾರೆ. ನಮ್ಮ ಭಾರತದಲ್ಲಿ ಕೂಡ ಇದನ್ನು ಬಳಸಲಾಗುತ್ತೆ. ಓಕೆ? ನೆಕ್ಸ್ಟ್, ವಾಟ್ ಇಸ್ ದ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್? ಸೊ 4 ಡೆಫಿನಿಷನ್ಸ್ಗಳಿದೆ, 4 ತಿಳ್ಕೊಂಡಿರಿ. ಆಯಿತಾ? ಸೊ ವುಡ್ರೋ ವಿಲ್ಸನ್, ಫುಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಎನ್ಫೋರ್ಸ್ಮೆಂಟ್ ಆಫ್ ಲಾ. ಎಲ್ಲನೂ ಬೇಸಿಕಲಿ ಕಾನೂನನ್ನು ನಾವು ಹೇಗೆ ಜನರಿಗೆ ತಲುಪಿಸ್ತಾ ಇದ್ದೀವಿ ಅನ್ನೋದೇ ಒಂದು ಲೆಕ್ಕಾಚಾರದಲ್ಲಿ ಬರುತ್ತೆ, ಆಲ್ಮೋಸ್ಟ್ 4. ಬಟ್ ಡೆಫಿನಿಷನ್ ಅಂತ ಅಂದಾಗ ಪ್ರಾಪರ್ ಕರೆಕ್ಟ್ ಸ್ಟೇಟ್ಮೆಂಟ್ ಇರಬೇಕು. ಇಲ್ಲಿ ಬರೋ ಅಷ್ಟೊತ್ತಿಗೆ ಸಿಸ್ಟಮ್ಯಾಟಿಕ್ ಎನ್ಫೋರ್ಸ್ಮೆಂಟ್, ವುಡ್ರೋ ವಿಲ್ಸನ್, ಕಾನೂನಿನ ಜಾರಿಗೊಳಿಸುವಿಕೆ. ಫಿಫ್ನರ್ ಅಂದಿದ ತಕ್ಷಣ ಕಂಬೈನ್ಸ್ ಕಲೆಕ್ಟಿವ್ ಎಫರ್ಟ್ ಆ್ಯಂಡ್ ಕೋಆರ್ಡಿನೇಷನ್. ಕಲೆಕ್ಟಿವ್ ಎಫರ್ಟ್ ಆ್ಯಂಡ್ ಕೋಆರ್ಡಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸಾಮೂಹಿಕದ ಯತ್ನ, ಸಂಯೋಜನೆ. ಆಯಿತಾ? ದೆನ್ ಲೂಥರ್ ಗುಲಿಕ್ ಅಂತ ಬಂದಾಗ ಎಕ್ಸಿಕ್ಯೂಟಿವ್ ಬ್ರಾಂಚ್ ದಟ್ ಎಕ್ಸಿಕ್ಯೂಟ್ಸ್. ಓಕೆ? ಸೊ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆ. ಓಕೆ? ಎಲ್ಲ ಕಾನೂನಿನ ಬಗ್ಗೆ ಹೇಗೆ ಜನರಿಗೆ ತಲುಪಿಸ್ತಾ ಇದ್ದೀವಿ ಅಂತ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿದೆ ಅಷ್ಟೇ. FM ಮಾರ್ಕ್ ಸಿಸ್ಟಮ್ಯಾಟಿಕ್ ಕೋಆರ್ಡಿನೇಷನ್, ವ್ಯವಸ್ಥಿತ ಸಂಯೋಜನೆ. ಸಿಸ್ಟಮ್ಯಾಟಿಕ್ ಎನ್ಫೋರ್ಸ್ಮೆಂಟ್, ಕಲೆಕ್ಟಿವ್ ಎಫರ್ಟ್ ಆ್ಯಂಡ್ ಕೋಆರ್ಡಿನೇಷನ್, ಎಫೆಕ್ಟಿವ್ ಬ್ರಾಂಚ್ ದಟ್ ಎಕ್ಸಿಕ್ಯೂಟ್ಸ್, ಸಿಸ್ಟಮ್ಯಾಟಿಕ್ ಕೋಆರ್ಡಿನೇಷನ್. ಈ ವರ್ಡ್ಸ್, ಇದು ಕೀವರ್ಡ್ಸ್ಗಳಾಗುತ್ತೆ. ಈ ವರ್ಡ್ಸ್ನ ನೆನ್ಪಿಟ್ಕೊಂಡಿದ್ರೆ ಮೋರ್ ದೆನ್ ಇನಫ್. ಆಯಿತಾ?
ಆ್ಯಂಡ್ ಇಲ್ಲೊಂದು ಬರ್ತಿದೆ. ಸೊ ಬೇಸಿಕಲಿ ಅಡ್ಮಿನಿಸ್ಟ್ರೇಷನ್ ಅಂತ ಅಂದರೆ ಅದನ್ನು ಡಿವೈಡ್ ಮಾಡ್ಬೋದು. ಸೊ ಅಡ್ಮಿನಿಸ್ಟ್ರಾರ್, ಆ್ಯಡ್ ಆ್ಯಂಡ್ ಮಿನಿಸ್ಟ್ರಾರ್ ಅಂತ ಬೇಸಿಕಲಿ ಟು ಕೇರ್ ಅನ್ನೋ ಒಂದು ಮೀನಿಂಗ್ ಬರುತ್ತೆ ಆಯಿತಾ, ಜನರ ಬಗ್ಗೆ ಒಂದು ಕಾಳಜಿ. ನೆಕ್ಸ್ಟ್ ಮಕ್ಕಳಲ್ಲಿ ಇಸ್ ದ ಇಂಪಾರ್ಟೆಂಟ್ ಆರ್ಮ್ಡ್ ಸರ್ವಿಸಸ್. ಸೊ ಸಶಸ್ತ್ರ ಸೈನಿಕ ಪಡೆಗಳ ಪಟ್ಟಿ ಮಾಡಿ ಹೌ ಆರ್ ದಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್, ಅವರು ಅದು ಪರಸ್ಪರ ಹೇಗೆ ವಿಭಿನ್ನವಾಗಿದೆ ಒಂದರಿಂದ ಒಂದು ಅನ್ನೋದನ್ನು ನೀವು ಬೇಸಿಕಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ಆಯಿತಾ. ಸೊ ಯು ಹ್ಯಾವ್ ಕಪಲ್ ಆಫ್ ಇಟ್. ಸೊ ಫಸ್ಟ್ ಒನ್ ಬಂದ್ಬಿಟ್ಟು CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್. ಸೊ ಹೆಸರಲ್ಲೇ ಇದೆ ಆಯಿತಾ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ. ಸೊ ಅಸಿಸ್ಟ್ ಸ್ಟೇಟ್ ಪೊಲೀಸ್. ರೈಟ್ಸ್ ಏನಾದರೂ ಗಲಭೆಗಳಾಗ್ತಾ ಇದೆ, ದಂಗೆಗಳಾಗ್ತಾ ಇದೆ ಅಂತಂದರೆ ಅಲ್ಲಿ ಶಾಂತಿ ಕಾಪಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಆ್ಯಂಡ್ ಏನಾದರೂ ನೈಸರ್ಗಿಕ ಒಂದು ವಿಕೋಪಗಳಾದರೆ, ಲೈಕ್ ಫಾರ್ ಎಕ್ಸಾಂಪಲ್ ಸೈಕ್ಲೋನ್ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಫ್ಲಡ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಹೆಲ್ಪ್ ಮಾಡುವಂಥದ್ದು. ನೆಕ್ಸ್ಟ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, BSF, ಓಕೆ, ಗಡಿ ಭದ್ರತಾ ಪಡೆ. ಪ್ರಿವೆಂಟ್ಸ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ರೊಟೆಕ್ಟ್ಸ್ ಇನ್ ಬಾರ್ಡರ್ಸ್, ಎಸ್ಪೆಷಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ್ ದೇಶಗಳ ಒಂದು ಗಡಿಯನ್ನು ಕಾಪಾಡುವಂಥದ್ದು. ನೆಕ್ಸ್ಟ್ RPF, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಬರುತ್ತೆ ಆಯಿತಾ. ಸೊ ಇಲ್ಲಿ ನಾವು ರೈಲ್ವೇಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ರೈಲ್ವೇಸಲ್ಲೂ ಕ್ರೈಮ್ಸ್ ಆಗೋ ಸಾಧ್ಯತೆಗಳಿದೆ, ಅದನ್ನು ತಡೆಗಟ್ಟುವಂಥದ್ದು. ಆ್ಯಂಡ್ ಪ್ರಯಾಣಿಕರು ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವರಿಗೆ ಹಾಗೂ ರೈಲ್ವೆ ಸಂಬಂಧಿತ ಒಂದು ವಸ್ತುಗಳೇನಿದೆ ಅದನ್ನೆಲ್ಲ ಕಾಪಾಡುವಂಥದ್ದು, ಆಸ್ತಿಗಳ ಒಂದು ರಕ್ಷಣೆ. ನೆಕ್ಸ್ಟ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಆಯಿತಾ, CISF, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ. ಗೌರ್ಮೆಂಟ್ ಕಡೆಯಿಂದ ಅಂತ ಬಂದಾಗ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಸುಮಾರು ಇರುತ್ತೆ, ಸರಕುಗಳು ಸ್ಟೋರೇಜ್ಗಳು ಸುಮಾರು ಇರುತ್ತೆ. ಸೊ ಅದನ್ನು ರಕ್ಷಣೆ ಮಾಡುವಂಥದ್ದು ಆಯಿತಾ. ಸೊ ಪ್ರೊವೈಡ್ ಸೆಕ್ಯೂರಿಟಿ ಟು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ ಪಬ್ಲಿಕ್ ಸೆಕ್ಟರ್. ಏರ್ಪೋರ್ಟ್ಸ್ಗಳು, ಹಾರ್ಬರ್ಸ್ಗಳು, ನೋಟ್ ಆ್ಯಂಡ್ ಕಾಯಿನ್ ಮಿಂಟಿಂಗ್ ಸೆಂಟರ್ಸ್ ತುಂಬ ಇಂಪಾರ್ಟೆಂಟ್. ಸೊ ಈ ಸೆಂಟರ್ಸ್ಗಳಿಗೆಲ್ಲ ಸೆಕ್ಯೂರಿಟಿ ಅನ್ನು ಕೊಡುವಂಥದ್ದು, ಭದ್ರತಾ ಅನ್ನು ಕೊಡುವಂಥದ್ದು. ವಿಮಾನ ನಿಲ್ದಾಣ, ಬಂದರುಗಳು, ನೋಟು ಮತ್ತು ನಾಣ್ಯ ಮುದ್ರಾ ನಳಯ. ಓಕೆನಾ? Yes, ಮಕ್ಕಳೇ, ಸೊ ದಿಸ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಯಿತಾ. ಸೊ ಇದರಲ್ಲಿ ಡೆಫಿನೆಟ್ಲಿ ಒಂದು ಕ್ವೆಶನ್ ಬಂದೇ ಬರುತ್ತೆ ಆಯಿತಾ. ಆ್ಯಂಡ್ ಇನ್ನೊಂದು ಕ್ವೆಶನ್ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಇದೆ, UPSCನ ಫಂಕ್ಷನ್ಸು. ಅದನ್ನು ನಾನು ಇಲ್ಲಿ ಹಾಕಿಲ್ಲ ಬಿಕಾಸ್ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಮಾಡಿದ್ದೀನಿ. ಶಾರ್ಟ್ಸ್ನ ದಯವಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿ ಓಕೆನಾ. ಬಿಕಾಸ್ ಅಲ್ಲಿ ನಾನು 30 ಸೆಕೆಂಡ್ 40 ಸೆಕೆಂಡ್ನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಹಾಗೂ ಆನ್ಸರ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ದ ಮೋಸ್ಟ್ ಟಾಪ್ 10 ಸ್ಟಾರ್ ರೇಟಿಂಗ್ ಕ್ವೆಶನ್ಸ್ಗಳು ಒಂದು 5 ಏನಿದೆ ಆ ಒಂದು ಚಾಪ್ಟರಿಂದ ಅದನ್ನು ಹಾಕ್ತಾ ಇದ್ದೀನಿ. ಸೊ ಶಾರ್ಟ್ಸ್ಗಳ ಯೂಟಿಲೈಸೇಷನ್ ಮ್ಯಾಕ್ಸಿಮಮ್ ಆಗಿ ಮಾಡ್ಕೊಳ್ಳಿ ಆಯಿತಾ. ಸೊ ಯಾರೆಲ್ಲ ಮಾಡ್ಕೋತಾ ಇದ್ದೀರಾ, ಯಾರೆಲ್ಲ ನೋಡ್ತಾ ಇದ್ದೀರಾ, ಆ ಶಾರ್ಟ್ಸ್ನ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಶಾರ್ಟ್ಸ್ ಅಂತ ಟೈಪ್ ಮಾಡಿ. ಸೊ ದ್ಯಾಟ್ ನನಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಆ್ಯಕ್ಚುಲಿ ಅದು ಅಡ್ವಾಂಟೇಜ್ ಆಗ್ತಾ ಇದೆ ಅಥವಾ ನಾನು ಸುಮ್ಮನೆ ಮಾಡ್ತಾ ಇದ್ದೀನಾ ಅಂತ. ಓಕೆ, ನೀವೆಲ್ಲರೂ ನೋಡಬೇಕು, ಅದರಿಂದ ಉಪಯೋಗ ಪಡಿಸ್ಕೋಬೇಕು ಅನ್ನೋದೇ ನನ್ನ ಒಂದು ಭರವಸೆ, ಆಸೆ ಆಗಿದೆ. ಎಸ್ ಮಕ್ಕಳೇ, ಸೊ ಈ ಒಂದು ಕ್ಲಾಸ್ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರಿಗೆಲ್ಲ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಷ್ಟ ಅಂತ ಇದೆಯೋ ಡೆಫಿನೆಟ್ಲಿ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆನ್ ದ್ಯಾಟ್ ನೋಟ್ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.